ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 188ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರಾದ ಅಶ್ವಿನಿ ಎಸ್ಜಿ ಜನ್ನಾಡಿ. ಶ್ರೋತೃಗಳಿಗೆಲ್ಲ ನನ್ನ ನಮಸ್ಕಾರಗಳು. ಸ್ವರಚಿತ ಕಥೆಯ ಶೀರ್ಷಿಕೆ ಪರಿವರ್ತನೆ. ಇದೊಂದು ಕಾಲ್ಪನಿಕ ಕಥೆಯಾಗಿದ್ದು ಯಾರ ವೈಯಕ್ತಿಕ ಜೀವನಕ್ಕೂ ಸಂಬಂಧಿಸಿರುವುದಿಲ್ಲ. ಇದೀಗ ಪರಿವರ್ತನೆ ಕತೆ ನಿಮ್ಮ ಮುಂದೆ. ಮಾಧುರಿಯ ಕಣ್ಣಿಂದ ಕಣ್ಣೀರು ಹನಿ ಹನಿಯಾಗಿ ಉದುರುತ್ತಿದೆ. ನಡು ರಾತ್ರಿಯಾಗಿದ್ದರೂ ನಿದ್ದೆ ಕಣ್ಣತ್ತ ಸುಳಿಯುತ್ತಿರಲಿಲ್ಲ. ಆಸ್ಪತ್ರೆಯ ಬೆಡ್ ಎನ್ನುವುದು ಮುಳ್ಳಿನ ಹಾಸಿಗೆಯಂತಾಗಿತ್ತು. ಏಕಾಂತ ಎನ್ನುವುದು ಕ್ಷಣ ಕ್ಷಣಕ್ಕೂ ಅವಳನ್ನ ಚುಚ್ಚುತ್ತಿತ್ತು. ತನ್ನ ಬದುಕಿನ ಪಥವನ್ನೊಮ್ಮೆ ಪುನರ್ ಅವಲೋಕಿಸುತ್ತಾ ಒಂದಷ್ಟು ವರ್ಷಗಳ ಹಿಂದಕ್ಕೆ ಸಾಗುವಳು ಮಾಧುರಿ. ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದಳು. ಬಯಸಿದ್ದೆಲ್ಲವನ್ನ ಪಡೆಯುವ ಛಲಗಾತಿ. ಚಿಕ್ಕಂದಿನಲ್ಲಿಯೇ ವಿಮಾನದಲ್ಲಿ ಸುತ್ತಾಡುವ ಕನಸು ಹೊತ್ತವಳು. ಅಲಂಕಾರ ಪ್ರಿಯೆ. ಅವಳೆಲ್ಲ ಆಸೆಗಳಿಗೂ ಅಪ್ಪ ಅಮ್ಮ ಸಹಕಾರಿಯಾಗಿದ್ದರು. ಅವಳ ಆಕಾಂಕ್ಷೆಯಂತೆ ಪ್ರತಿಷ್ಠಿತ ಕಂಪನಿಯ ಏರ್ ಹೋಸ್ಟೆಸ್ ಆಗಿ ಆಯ್ಕೆಯಾದಳು. ಬಹು ದಿನಗಳ ಕನಸು ನನಸಾದ ಖುಷಿಯಲ್ಲಿ ಆಕಾಶವೇ ಅಂಗೈಯಲ್ಲಿ ಇದ್ದ ಹಾಗಿದ್ದಳು. ಕೈ ತುಂಬಾ ಸಂಬಳ, ಐಷಾರಾಮಿ ಬದುಕಿನಲ್ಲಿ ತೇಲಾಡುತ್ತಿದ್ದಳು. ಅವಳದೇ ಕಂಪನಿಯಲ್ಲಿ ಏರ್ ಹೋಸ್ಟ್ ಆಗಿರುವ ಸಂಕೇತನ ಪರಿಚಯವಾಗುತ್ತದೆ. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಮಾರ್ಪಾಡಾಗುತ್ತದೆ. ಸಂಕೇತನನ್ನ ಅತಿಯಾಗಿ ಹಚ್ಚಿಕೊಳ್ಳುವಳು. ತನ್ನ ಪ್ರೀತಿಯನ್ನ ಅಪ್ಪ ಅಮ್ಮ ಒಪ್ಪಿಕೊಂಡು ಮದುವೆಯನ್ನ ಮಾಡಿಸುವರೆಂಬ ಭರವಸೆಯಲ್ಲಿ ನಲಿದಾಡುತ್ತಿದ್ದಳು. ಸಂಕೇತನಿಗೂ ತಂದೆ ತಾಯಿ ಇರಲಿಲ್ಲ. ಇದ್ದವಳು ಒಬ್ಬಳೇ ಅಕ್ಕ. ಪತಿಯೊಡನೆ ಪುಣೆಯಲ್ಲಿದ್ದಳು. ಸಂಕೇತ ಮಾಧುರಿಯ ಮದುವೆಗೆ ಅವನ ಕಡೆಯಿಂದ ಅಡ್ಡಿಪಡಿಸುವವರು ಯಾರೂ ಇರಲಿಲ್ಲ. ಮಾಧುರಿಯ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಪೂರೈಸುತ್ತಿದ್ದ ಅವಳ ಅಪ್ಪ ಅಮ್ಮ ಸಂಕೇತನೊಡನೆ ಮದುವೆ ಮಾಡಲು ಒಪ್ಪಲೇ ಇಲ್ಲ. ಸಂಕೇತನನ್ನ ಬಿಟ್ಟಿರಲಾರದ ಮಾಧುರಿ ಅಪ್ಪ ಅಮ್ಮನ ಮಾತನ್ನು ತಿರಸ್ಕರಿಸಿ ಅವರಿಗೂ ತಿಳಿಸದೆ ಬೇರೊಂದು ಊರಿನಲ್ಲಿ ಸಂಕೇತನನ್ನ ಮದುವೆಯಾಗುತ್ತಾಳೆ. ಸ್ನೇಹಿತರಾಗಿದ್ದವರು ಈಗ ಸಂಸಾರಿಗಳಾಗುವರು. ಪ್ರೀತಿಯಿಂದ ಸಾಕಿದ್ದ ಮಗಳು ತಮ್ಮ ಮಾತನ್ನ ಧಿಕ್ಕರಿಸಿ ದಿಕ್ಕು ದೆಸೆ ಇಲ್ಲದವನನ್ನ ವರಿಸಿದ್ದಕ್ಕಾಗಿ ತಮ್ಮ ಆಸ್ತಿಯನ್ನೆಲ್ಲಾ ಮಾರಾಟ ಮಾಡಿ ಬಂದ ಹಣವನ್ನ ಯಾವುದೋ ಟ್ರಸ್ಟ್ಗೆ ನೀಡಿದರು. ತಾವಿರುವ ತನಕ ಅದೇ ಟ್ರಸ್ಟ್ನ ಸೇವಾಶ್ರಮದಲ್ಲಿ ನೆಲೆಸುವ ಮನಸ್ಸು ಮಾಡಿ ಮಗಳಿಗೂ ತಿಳಿಸದೆ ಆ ಸೇವಾಶ್ರಮದತ್ತ ಹೆಜ್ಜೆ ಹಾಕಿಯೇ ಬಿಟ್ಟಿದ್ದರು. ಒಂದಷ್ಟು ವರ್ಷಗಳು ಮಾಧುರಿ ಸಂಕೇತನ ಸಾಂಸಾರಿಕ ಜೀವನ ಸುಗಮವಾಗಿಯೇ ಸಾಗಿತು. ಪ್ರೀತಿಯ ಪ್ರತಿಬಿಂಬವಾಗಿ ಪುಟ್ಟ ಸಾಕ್ಷಿಯ ಆಗಮನವಾಯಿತು. ಇಬ್ಬರಿದ್ದ ಸಂಸಾರ ಮೂವರಾಗಿ ಮಾರ್ಪಟ್ಟಿತು. ಒಂದಷ್ಟು ದಿನಗಳು ಮಾಧುರಿ ಖುಷಿಯಾಗಿಯೇ ಕಳೆದಳು. ಸಾಕ್ಷಿಗೆ 2 ವರ್ಷವಾಗುವ ಹೊತ್ತಿಗೆ ಸಂಕೇತನಿಗೂ ತಿಳಿಸದೆ ಮಾಧುರಿ ಕೆಲಸಕ್ಕೆ ಸೇರುವ ಮನಸ್ಸು ಮಾಡಿದಳು. ಹಿಂದಿನ ಕಂಪನಿಯವರು ಅವಳನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಲಿಲ್ಲ. ಮತ್ತಷ್ಟು ಕಡೆ ಕೆಲಸಕ್ಕಾಗಿ ಹುಡುಕಾಡಿದಳು. ಈ ವಿಚಾರ ಸಂಕೇತನಿಗೆ ತಿಳಿಯಿತು. ಅವಳ ಮೇಲೆ ಕೂಗಾಡಿದನು. ಮೊದಲ ಬಾರಿ ಅವಳ ಆಸೆಗೆ ಅಡ್ಡಿಪಡಿಸಿದನು.
ಮಗುವನ್ನು ಬಿಟ್ಟು ನೀನೆಲ್ಲೂ ಹೋಗಬೇಕಿಲ್ಲ. ನಿಮ್ಮಿಬ್ಬರನ್ನ ಸಲಹುವಷ್ಟು ಸಂಪಾದನೆ ನನಗಿದೆ. ಮಗುವನ್ನ ನೋಡಿಕೊಂಡು ಖುಷಿಯಾಗಿಯೇ ಇರು ಎಂದು ಸಲಹೆ ನೀಡಿದನು. ಸಂಕೇತನಾಡಿದ ಮಾತು ಅವಳನ್ನ ಕೆರಳಿಸಿಬಿಟ್ಟಿತ್ತು. ಈ ತಾಯ್ತನದಿಂದಾಗಿಯೇ ನನ್ನ ಕನಸಿನ ಕೆಲಸವೂ ಕೈತಪ್ಪುವಂತಾಯಿತು. ತಾಯಿಯಾದದ್ದೇ ದೊಡ್ಡ ತಪ್ಪೆಂದು ತನ್ನನ್ನೇ ತಾನು ದೂಷಿಸಿಕೊಂಡಳು. ಒಂದಷ್ಟು ದಿನಗಳು ಹೀಗೆ ಕಳೆದವು. ಮಾಧುರಿಗೆ ಬದುಕಿನಲ್ಲಿ ಸಮಾಧಾನವೇ ಸಿಕ್ಕಿರಲಿಲ್ಲ. ಗೃಹಿಣಿಯಾಗಿ ಬದುಕುವುದು ದೊಡ್ಡ ಶಾಪವೆಂಬಂತೆ ಭಾವಿಸಿದಳು. ತನ್ನ ಸ್ನೇಹಿತರ ನೆರವಿನಿಂದ ಮಾಡೆಲಿಂಗ್ ಕ್ಷೇತ್ರದ ಬಗ್ಗೆ ತಿಳಿದಳು. ರೂಪದರ್ಶಿಯಾಗಿ ತಾನೇನು ಎಂಬುದನ್ನ ತನ್ನ ಗಂಡನಿಗೆ ತೋರಿಸಲೇಬೇಕೆನ್ನುವ ಹಠ ಹೊತ್ತಳು. ಮೋಸ್ಟ್ ಮಾಡರ್ನ್ ವುಮೆನ್ ಎನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಬಹುಮಾನ ಪಡೆದಳು. 100 ಜನರು ಸ್ಪರ್ಧಿಸಿದ್ದ ಈ ಸ್ಪರ್ಧೆಯಲ್ಲಿ ಗೆಲುವು ಸಾಮಾನ್ಯವಾಗಿರಲಿಲ್ಲ. ಈ ಗೆಲುವೆನ್ನುವುದು ಮಾಧುರಿಯ ಬದುಕಿನಲ್ಲಿ ಹೊಸ ಕನಸುಗಳ ಹುಟ್ಟಿಗೆ ನಾಂದಿಯಾಗುತ್ತದೆ. ಅವಳು ಮತ್ತೆ ಹಿಂದಿರುಗಿ ನೋಡಲಿಲ್ಲ. ಅಲಂಕಾರ ಪ್ರಿಯೆಯಾದ್ದರಿಂದ ಮಾಡೆಲಿಂಗ್ ಕ್ಷೇತ್ರ ಅವಳನ್ನ ಇನ್ನಷ್ಟು ಸೆಳೆಯಿತು. ಸಂಕೇತನ ಮೇಲಿದ್ದ ಪ್ರೀತಿ ಎನ್ನುವುದು ದಿನ ಕಳೆದಂತೆ ತನ್ನ ಮೌಲ್ಯ ಕಳೆದುಕೊಳ್ಳಲಾರಂಭಿಸಿತು. ಒಂದಷ್ಟು ವರ್ಷಗಳು ಹಲ್ಲು ಕಚ್ಚಿ ಸುಮ್ಮನಿದ್ದನು ಮಗಳು ಸಾಕ್ಷಿಯ ಸಲುವಾಗಿ. ಮಾಧುರಿ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನ ಕನಸಿನ ಗುರಿ ತಲುಪಲು ಹಗಲಿರುಳು ಎನ್ನದೆ ಓಡಾಡುತ್ತಿದ್ದಳು. ಆ ಕನಸು ತನ್ನ ಸಾಂಸಾರಿಕ ಬದುಕಿಗೆ ಮುಳ್ಳಾಗುವುದೆಂಬ ಕಿಂಚಿತ್ತೂ ಆಲೋಚನೆ ಅವಳತ್ತ ಸುಳಿಯದಿರುವುದು ವಿಪರ್ಯಾಸ. ಸಾಕ್ಷಿಯ 5ನೇ ವರ್ಷದ ಹುಟ್ಟುಹಬ್ಬ. ಸಂಕೇತ್ ಮಗಳ ಬರ್ತಡೆಗೆಂದು ಮನೆಯನ್ನ ಸುಂದರವಾಗಿ ಅಲಂಕರಿಸಿ ತಾನೇ ಕೈಯಾರೆ ಕೇಕ್ ತಯಾರಿಸಿದ್ದನು. ಮಾಧುರಿ ಮಾತ್ರ ಮಗಳ ಬರ್ತಡೆಯನ್ನೂ ಮರೆತು ಯಾವುದೋ ಫ್ಯಾಷನ್ ಶೋಗೆ ತೆರಳಿದ್ದಳು. ಈ ವಿಷಯವಾಗಿ ದೊಡ್ಡ ಜಗಳ ನಡೆದು ಸಂಕೇತ್ 1-2 ವಾರದಲ್ಲಿಯೇ ಮನೆಯಿಂದ ನಿರ್ಗಮಿಸಿದ್ದನು. ಇಷ್ಟೆಲ್ಲ ಆದರೂ ಮಾಧುರಿ ಮಾತ್ರ ಏನೂ ಆಗಿಲ್ಲವೆಂಬಂತೆ ಇದ್ದಳು. ಸಾಕ್ಷಿಗೊಂದು ಡೇ ಕೇರ್ ಸೆಂಟರ್ ಅನ್ನ ಹುಡುಕಿದಳು. ಪುಟ್ಟ ಸಾಕ್ಷಿ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಅಲ್ಲಿರುತ್ತಿದ್ದಳು. ಅಲ್ಲೊಂದಿಷ್ಟು ಚಿಕ್ಕ ಮಕ್ಕಳ ಒಡನಾಟ ಸಾಕ್ಷಿಗೆ ಖುಷಿ ಕೊಟ್ಟಿತ್ತು. ಅಪ್ಪನಿಲ್ಲದ ಮನೆ ಅವಳಿಗೂ ಬೇಸರ ತರಿಸಿತ್ತು. ಮಾಧುರಿಗೆ ಮಗಳತ್ತ ಕಿಂಚಿತ್ತೂ ಲಕ್ಷ್ಯವಿರಲಿಲ್ಲ. ಹೆಚ್ಚಿನ ಪುಟ್ಟ ಮಕ್ಕಳು ಆಟಿಕೆಗಳನ್ನ ಬಯಸಿದರೆ ಈ ಸಾಕ್ಷಿ ಉದ್ದದ ತಲೆಕೂದಲಿರಬೇಕೆಂದು ಬಯಸಿದ್ದಳು. ಮೊದಲು ಮಾಧುರಿಯೂ ಸುಮ್ಮನಿದ್ದಳು. ಕೂದಲು ಬೆಳೆಯುತ್ತಾ ಬಂದಂತೆ ಅದನ್ನ ಒಪ್ಪವಾಗಿ ಬಾಚಿ ಕಟ್ಟುವುದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಮಾಧುರಿಯೇ ಕೂದಲಿಗೆ ಕತ್ತರಿ ಪ್ರಯೋಗಿಸಲು ಮುಂದಾದಾಗ ಸಾಕ್ಷಿ ಬಿಡಲಿಲ್ಲ. ಎಷ್ಟಾದರೂ ಹಠಮಾರಿ ಅಮ್ಮನ ಮಗಳಲ್ಲವೇ? ಅಮ್ಮನ ಹಠ ತುಸು ಇವಳಲ್ಲೂ ಇರುವುದು ಸ್ವಾಭಾವಿಕವೇ ಅಲ್ಲವೇ? ಅದೊಂದು ದಿನ ಸಾಕ್ಷಿ ತಲೆ ಕೂದಲಿಗೆ ಎಣ್ಣೆ ಹಾಕಿಕೊಳ್ಳುವಾಗ ಅದು ಕೈತಪ್ಪಿ ಮಾಧುರಿಯ ದುಬಾರಿ ವಸ್ತ್ರದ ಮೇಲೆ ಚೆಲ್ಲುತ್ತದೆ. ಸಿಟ್ಟಾದ ಮಾಧುರಿ ಪುಟ್ಟ ಹುಡುಗಿಯೂ ಎಂದು ನೋಡದೆ ಕಪಾಳಕ್ಕೆ ಹೊಡೆದಿದ್ದಳು. ಮುಂದಿನ ತಿಂಗಳೇ ಸಾಕ್ಷಿಯನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದಳು. ದಿನಗಳುರುಳಿ ವರ್ಷಗಳು ಕಳೆದವು. ಸಾಕ್ಷಿಗೆ 10 ವರ್ಷ ತುಂಬಿತು. ಅವಳಿಷ್ಟದ ಉದ್ದ ಜಡೆ ಸೊಂಟ ಸಮೀಪಿಸಿತ್ತು. ಅದೇ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅವಳು 6ನೇ ತರಗತಿಯಲ್ಲಿದ್ದಳು. ಅಪರೂಪಕ್ಕೊಮ್ಮೆ ಅಮ್ಮ ಬಂದು ನೋಡಿಕೊಂಡು ಹೋಗುತ್ತಿದ್ದಳು. ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತಳಾಗಿದ್ದ ಸಾಕ್ಷಿಗೆ ಉತ್ತಮ ವಾರ್ಡನ್ ಒಬ್ಬರು ಸಿಕ್ಕಿದ್ದರಿಂದಾಗಿ ಆಕೆ ಸದ್ಗುಣಗಳ ಗಣಿಯೇ ಆಗಿದ್ದಳು. ಮಾಧುರಿಯ ಬದುಕಿನ ಬಹುದೊಡ್ಡ ಕನಸು ನನಸಾಗಲು ಕೆಲವೇ ವಾರಗಳ ಅಂತರವಿತ್ತು. ಇದ್ದಕ್ಕಿದ್ದಂತೆ ಅವಳ ಆರೋಗ್ಯ ಕೈಕೊಟ್ಟು ಬಿಟ್ಟಿತು. ರೂಪದರ್ಶಿಯಾಗೋ ಅವಸರದಲ್ಲಿ ಗಂಡ ಮಗಳನ್ನೂ ನಿರ್ಲಕ್ಷಿಸಿದಂತೆ ತನ್ನ ಆರೋಗ್ಯವನ್ನೂ ಅಲಕ್ಷಿಸಿದ್ದಳು. ಆಹಾರ ಕ್ರಮವನ್ನ ಅವಳೆಣಿಕೆಯಂತೆ ಬದಲಾಯಿಸಿಕೊಂಡಿದ್ದಳು. ಸಹಿಸಲಾರದ ಸುಸ್ತನ್ನ ತಾಳಲಾರದೆ ಆಸ್ಪತ್ರೆಯತ್ತ ಹೆಜ್ಜೆ ಹಾಕಿದಳು. ಅಲ್ಲಿ ಅವಳ ಜಂಘಾಬಲವೇ ಉಡುಗಿ ಹೋಗುವಂತ ಭೀಕರ ಕಾಯಿಲೆಯ ವರದಿಯೊಂದು ಅವಳಿಗಾಗಿ ಕಾದಿತ್ತು. ಎಂದೂ ಊಹಿಸಲಾರದ ರೋಗವೊಂದು ಅವಳನ್ನ ಬೆನ್ನು ಹತ್ತಿತ್ತು. ರಿಪೋರ್ಟ್ ನೋಡಿದ ಮಾಧುರಿ ಕುಸಿದು ಕುಳಿತಳು. ಬೆವರಿದಳು. ಬಾಯಿಂದ ಮಾತೇ ಹೊರಡುತ್ತಿಲ್ಲ. ಡಾಕ್ಟರ್ ಸಮಾಧಾನಿಸಿದರು. ಸ್ತನ ಕ್ಯಾನ್ಸರ್ನ ಹಂತವನ್ನ ತಿಳಿಸಿದರು. ಕೀಮೋಥೆರಪಿಗೆ ಸಹಕರಿಸಲು ಹೇಳಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿದಳು. ತನ್ನ ಕನಸಿನ ಆಶಾಗೋಪುರ ತನ್ನೆದುರಿಗೆ ಚೂರು ಚೂರಾಗುವುದನ್ನು ನೆನೆದು ಬಿಕ್ಕಿದಳು. ಬಹು ಬೇಡಿಕೆಯ ರೂಪದರ್ಶಿಯಾಗುವ ತನ್ನ ಕನಸು ನನಸಾಗುವ ಮುನ್ನವೇ ಕಮರಿತೆಂದು ಮಮ್ಮಲ ಮರಗಿದಳು. ಆಸ್ಪತ್ರೆಗೆ ಸೇರುವ ಮುನ್ನ ಮಗಳನ್ನೊಮ್ಮೆ ನೋಡಲು ಹಾಸ್ಟೆಲ್ ಕಡೆ ನಡೆದಳು. ಮಾಧುರಿಯ ಬಾಡಿದ ಮುಖ ನೋಡಿದ ವಾರ್ಡನ್ ಅವಳನ್ನ ಕುಳ್ಳಿರಿಸಿ ಸಮಾಧಾನದಿಂದ ಏನಾಯಿತೆಂದು ಕೇಳುವರು.
ದುಃಖ ಹೇಳಿಕೊಳ್ಳಲು ಯಾರೂ ಇಲ್ಲದ ಮಾಧುರಿ ವಾರ್ಡನ್ ಬಳಿ ಎಲ್ಲವನ್ನ ಹೇಳಿಕೊಂಡು ಗೋಳಾಡುವಳು. ವಾರ್ಡನ್ ಹಾಗೂ ತನ್ನ ತಾಯಿಯ ಮಾತುಕತೆಯನ್ನ ದೂರದಿಂದಲೇ ನಿಂತು ನೋಡುತ್ತಿದ್ದ ಸಾಕ್ಷಿಗೆ ಅಲ್ಪ ಸ್ವಲ್ಪ ಅರ್ಥವಾಗಿತ್ತು. ಅಮ್ಮನ ಮುಖದಲ್ಲಿ ಎಂದೂ ಕಾಣದ ಕಣ್ಣೀರನ್ನ ಕಂಡು ಅಮ್ಮನಿಗೇನೋ ಸಮಸ್ಯೆ ಆಗಿದೆ ಎಂಬುದನ್ನ ಅರಿತಳು. ಮಗಳನ್ನ ನೋಡಿದ ಮಾಧುರಿ ಸಮಸ್ಯೆ ಏನೂ ಇಲ್ಲವೆನ್ನುವ ಮುಖಭಾವ ಹೊತ್ತು ಅವಳನ್ನ ಮಾತನಾಡಿಸಿ ಅಲ್ಲಿಂದ ಹೊರಟು ನಡೆದಳು. ಸಾಕ್ಷಿ ಸುಮ್ಮನಾಗಲಿಲ್ಲ. ವಾರ್ಡನ್ನನ್ನ ಬಿಡದೆ ಪ್ರಶ್ನಿಸಿದಳು. ಕೊನೆಗೂ ಸತ್ಯ ತಿಳಿದಳು. ಕೀಮೋಥೆರಪಿಗೆ ಒಳಗಾದರೆ ಅಮ್ಮನ ಸೌಂದರ್ಯವೇ ಹೋಗುವುದೆಂಬ ವಿಷಯ ತಿಳಿದಳು. ತಲೆ ಬೋಳಾದ ಹಾಸ್ಟೆಲ್ ಆಯಾಳ ಮುಖದೊಡನೆ ಅಮ್ಮನ ಮುಖವನ್ನೊಮ್ಮೆ ಕಲ್ಪಿಸಿಕೊಂಡು ಕಿರುಚಿದಳು. ಉತ್ತಮ ವಾರ್ಡನ್ ದೊರಕಿದ್ದರಿಂದ ವಯಸ್ಸಿಗೂ ಮೀರಿದ ಪ್ರಭುತ್ವ ಪಡೆದಿದ್ದ ಸಾಕ್ಷಿ ಇನ್ನೂ 7ನೇ ತರಗತಿ ಓದುತ್ತಿದ್ದಳಷ್ಟೇ. ಮಾಧುರಿ ವಾಸ್ತವಕ್ಕೆ ಬಂದಳು. ಬೆಡ್ ಮೇಲೆ ಎದ್ದು ಕುಳಿತು ಉಮ್ಮಳಿಸಿ ಬರುತ್ತಿರುವ ಕಣ್ಣೀರನ್ನ ಒರೆಸಿಕೊಂಡಳು. ಬಿಕ್ಕಿ ಬಿಕ್ಕಿ ಅಳುವಾಗ ಅವಳ ಕಣ್ಣೀರು ಒರೆಸಲು ಅವಳೊಡನೆ ಯಾರೂ ಇರಲಿಲ್ಲ. ಜೀವನದಲ್ಲಿ ಮೊದಲ ಬಾರಿ ಅನಾಥ ಪ್ರಜ್ಞೆ ಕಾಡಲಾರಂಭಿಸಿತು. ಅವಳಿದ್ದ ರೂಮೂ ಖಾಲಿ, ಜೊತೆಗೆ ಅವಳ ಮನಸ್ಸೂ ಕೂಡ. ದೇಹ ಮನಸ್ಸಿನ ನೋವುಗಳ ಮಧ್ಯೆ ನಿದ್ರೆಗೆ ಜಾರಿದಳು ಅವಳಿಗರಿವಿಲ್ಲದೆಯೇ. ಬಾನಲ್ಲಿ ಭಾಸ್ಕರನ ಉದಯವಾಗುತ್ತಿದೆ. ಅವನ ಎಳೆಯ ಕಿರಣಗಳು ಕಿಟಕಿಯ ಗಾಜನ್ನೂ ತೂರಿ ಮಾಧುರಿಯ ಮುಖದ ಮೇಲೆ ಬೀಳುತ್ತಿದ್ದವು. ಅಂದಿನ ಆ ಹೊಸ ಕಿರಣಗಳು ಅವಳ ಬದುಕಿನಲ್ಲಿ ಹೊಸ ದಿಸೆಯನ್ನೇ ಬರಮಾಡುವುದೆಂಬ ಕಿರು ಕಲ್ಪನೆಯೂ ಅವಳಿಗಿರಲಿಲ್ಲ. ನರ್ಸ್ ಬೊಕ್ಕೆಯನ್ನ ಹಿಡಿದು ತಂದು ಅವಳಿಗೆ ನೀಡುತ್ತಾ ಜನ್ಮದಿನದ ಶುಭಾಶಯಗಳು ಮಾಧುರಿ ಎನ್ನುವಳು. ಮಾಧುರಿ ನರ್ಸ್ನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡುತ್ತಾ ನಿಂತಳು. ನರ್ಸ್ನ ದೃಷ್ಟಿ ಬಾಗಿಲ ಕಡೆ ಹೋಗಿದ್ದನ್ನ ನೋಡಿ ಆ ಕಡೆ ತಿರುಗಿ ನೋಡುವಳು. ಅಲ್ಲಿ ಸಂಕೇತ್ ಹಾಗೂ ಸಾಕ್ಷಿ ನಿಂತಿದ್ದರು. ಮಾಧುರಿಗೆ ತನ್ನ ಕಣ್ಣುಗಳನ್ನ ತಾನೇ ನಂಬಲಾಗಲಿಲ್ಲ. ಕೆನ್ನೆಗೊಂದು ಹೊಡೆದುಕೊಂಡು ಕನಸೋ ನನಸೋ ಎಂದು ಪರೀಕ್ಷಿಸಿಕೊಂಡಳು. ತಲೆ ತಗ್ಗಿಸಿ ನಿಂತಳು ತಪ್ಪು ಮಾಡಿದ ಪುಟ್ಟ ಮಗುವಿನಂತೆ. ಬೋಳಾದ ತಲೆ, ಒಳಸರಿದ ಮುಖ, ಚೈತನ್ಯವೇ ಇಲ್ಲದ ಅವಳ ಕಣ್ಣುಗಳನ್ನ ನೋಡಿದ ಸಂಕೇತನ ಎದೆ ಭಾರವಾಯಿತು. ಸಾಕ್ಷಿ ಅಮ್ಮನನ್ನ ಬಿಗಿದಪ್ಪಿದಳು. ಮಾಧುರಿಗೆ ಸಂಕೇತನನ್ನ ನೋಡುವ ಧೈರ್ಯವಿರಲಿಲ್ಲ. ಆದರೂ ಮನಸ್ಸು ಗಟ್ಟಿ ಮಾಡಿ ಅವನ ಮುಖ ನೋಡಿದಳು. ಮಾತು ಅವಳ ಬಾಯಿಂದ ಹೊರಹೊಮ್ಮುವ ಮುನ್ನವೇ ಅವಳ ಕಣ್ಣೀರು ನೆಲವನ್ನ ಸ್ಪರ್ಶಿಸಿ ಬಿಟ್ಟಿತ್ತು. ದುಃಖದ ಕಟ್ಟೆಯೊಡೆದು ಕಣ್ಣೀರು ಸುರಿಸಿದಳು. ಸಂಕೇತನೇ ಮುಂದೆ ಬಂದು ಅವಳನ್ನ ಸಂತೈಸಿದನು. ಸಾಕ್ಷಿ ಸ್ವೀಟ್ ತುಂಡೊಂದನ್ನ ಅಮ್ಮನ ಬಾಯಿಗಿಡುತ್ತಾ ಹ್ಯಾಪಿ ಬರ್ತ್ಡೇ ಅಮ್ಮ ಎಂದು ಕೆನ್ನೆಗೊಂದು ಮುತ್ತಿಟ್ಟಳು. ಅಮ್ಮನ ತಲೆಗಾಗಿ ತನ್ನ ಕೂದಲನ್ನೇ ಕತ್ತರಿಸಿ ತಯಾರಿಸಿದ ಸುಂದರವಾದ ವಿಗ್ಗನ್ನ ಅಮ್ಮನಿಗೆ ತೊಡಿಸುತ್ತಾ ಸಂಭ್ರಮಿಸಿದಳು. ಅದು ಮಗಳ ಕೂದಲೆಂದು ಗುರುತಿಸಲು ಮಾಧುರಿಗೆ ಹೆಚ್ಚು ಸಮಯವೇನೂ ಬೇಕಾಗಲಿಲ್ಲ. ತನ್ನಿಷ್ಟದ ಕೂದಲನ್ನ ತನ್ನವರಿಗಾಗಿ ಕತ್ತರಿಸಿಕೊಂಡ ಸಾಕ್ಷಿಯು ಮಾಧುರಿಗೆ ತ್ಯಾಗದ ಇನ್ನೊಂದು ಮುಖವೆನ್ನುವಂತೆ ಕಂಡಳು. ತಾನು ಸಾಮಾನ್ಯವಾದ ಡ್ರೆಸ್ಗಾಗಿ ಮಗಳನ್ನೇ ಶಿಕ್ಷಿಸಿದ್ದನ್ನ ನೆನೆದು ಭಾವುಕಳಾದಳು. ಈ ನನ್ನ ಪುಟ್ಟ ಮಗು ನನಗಾಗಿ ತನ್ನ ಬಲು ಪ್ರೀತಿಯ ಉದ್ದ ಜಡೆಯನ್ನ ಕಳೆದುಕೊಂಡು ಅದನ್ನೇ ನನಗೆ ಉಡುಗೊರೆಯಾಗಿ ನೀಡಿದ್ದಾಳೆ. ತ್ಯಾಗದಲ್ಲೂ ಖುಷಿಯನ್ನ ಕಾಣುತ್ತಿರುವ ಪುಟ್ಟ ಮಗಳ ಮುಂದೆ ನಾನು ತೀರಾ ಸಣ್ಣ ಮಟ್ಟದವಳಾದೆ ಎಂದು ನೊಂದಳು. ಮಗಳನ್ನ ಬಿಗಿದಪ್ಪಿ ತಬ್ಬಿದಳು. ಸಂಕೇತನೆ ಮೌನ ಮುರಿದು ಮಾತನಾಡಲಾರಂಭಿಸಿದನು. ಏನೆಲ್ಲ ಆಗಿ ಹೋಯ್ತಲ್ಲ ಮಾಧುರಿ, ಎಷ್ಟೊಂದು ಕನಸಿಟ್ಟುಕೊಂಡು ಮದುವೆಯಾದೆವು. ನಾವು ಎಣಿಸಿದ್ದೇ ಒಂದು, ಇಲ್ಲಿ ಆಗಿದ್ದೇ ಇನ್ನೊಂದು. ಬದುಕಿನಲ್ಲಿ ಎಲ್ಲಾ ಕಳೆದುಕೊಳ್ಳುವುದು ಸುಲಭ, ಆದ್ರೆ ಮರಳಿ ಪಡೆಯುವುದು ತುಂಬಾ ಕಷ್ಟ. ಪ್ರೀತಿಯ ಸಲುವಾಗಿ ನೀನು ಹೆತ್ತವರನ್ನೇ ಕಳೆದುಕೊಂಡೆ. ಸಾಧಿಸುವ ಸಲುವಾಗಿ ಸಂಸಾರವನ್ನೇ ಮರೆತೆ. ಏನೋ ಆಗುವ ಉತ್ಸಾಹದಲ್ಲಿ ಆರೋಗ್ಯವನ್ನೇ ನಿರ್ಲಕ್ಷ್ಯ ಮಾಡಿದೆ. ನಾನೋ ಯಾರೂ ಇಲ್ಲದವ. ನಾನು ನನ್ನಕ್ಕ ಇಬ್ಬರು ಅನಾಥಾಶ್ರಮದಲ್ಲಿಯೇ ಬೆಳೆದವರು. ಕಷ್ಟಪಟ್ಟು ಓದಿ ಒಂದು ಹಂತಕ್ಕೆ ಬಂದವರು. ಪುಣೆಯಲ್ಲಿರುವ ಅವಳ ಗಂಡನಿಗೆ ಅಪಘಾತವಾಗಿ ಕೋಮಾಕ್ಕೆ ಹೋಗಿದ್ದರು. ಅದಕ್ಕಾಗಿಯೇ ಅವಳು ನನ್ನನ್ನ ಅವಸರವಾಗಿ ಕರೆಸಿಕೊಂಡಳು. ಇಲ್ಲಿಂದ ಹೋಗುವಾಗ ನಿನ್ನ ಮೇಲೆ ಬೇಸರವಿದ್ದದ್ದು ನಿಜ. ಪುಣೆಯಲ್ಲಿದ್ದಾಗ ನೀನು ಫೋನ್ ಮಾಡ್ತೀಯಾ, ವಾಪಸ್ ಬರಲು ಹೇಳ್ತೀಯಾ ಎಂದು ಎಷ್ಟೊಂದು ಅಂದುಕೊಂಡಿದ್ದೆ. ಅದೆಷ್ಟು ಕಾದಿದ್ದೆ. ನಿನ್ನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದ ಕಾರಣ ನಾನು ಅಲ್ಲೇ ಇರಬೇಕಾಯಿತು. ಅಲ್ಲೇ ಕೆಲಸವನ್ನೂ ಹುಡುಕಿಕೊಂಡೆ. ಅಲ್ಲಿರುವಾಗ ನನಗೆ ಸಾಕ್ಷಿಯ ವಾರ್ಡನ್ನ ತಮ್ಮ ಸ್ನೇಹಿತರಾದ್ರು. ಅದೊಂದು ದಿನ ವಾರ್ಡನ್ ಮೊಬೈಲ್ನಲ್ಲಿ ಅವರ ತಮ್ಮನ ಜೊತೆ ನನ್ನ ಫೋಟೋವನ್ನ ನೋಡಿದ ಸಾಕ್ಷಿ ವಾರ್ಡನ್ನಿಂದ ಅವರ ತಮ್ಮನಿಗೆ ಕಾಲ್ ಮಾಡಿ ನನ್ನನ್ನ ಮಾತನಾಡಿಸಿದ್ದಳು. ಅವಳಿಂದ ಕರೆ ಬಂದದ್ದು ನೋಡಿ ಬಹುಶಃ ಅವಳು ನನ್ನ ಜೊತೆ ಬರಲು ಕರೆ ಮಾಡಿದ್ದಾಳೆ ಅಂದುಕೊಂಡೆ. ಆದ್ರೆ ಅವಳು ಕರೆ ಮಾಡಿದ ಉದ್ದೇಶವೇ ಬೇರೆಯಾಗಿತ್ತು.
ಅಮ್ಮನಿಗೆ ಹುಷಾರಿಲ್ಲ ಪಪ್ಪ, ಅವಳನ್ನ ನಾವೇ ಚೆನ್ನಾಗಿ ನೋಡಿಕೊಳ್ಳಬೇಕು, ಪ್ಲೀಸ್ ಬೇಗ ಬನ್ನಿ ಪಪ್ಪ ಎಂದು ಬೇಡಿಕೊಂಡಿದ್ದಳು. ಪುಟ್ಟ ಮಗುವಿನ ಬಾಯಿಂದ ಬಂದ ಜವಾಬ್ದಾರಿಯ ಮಾತುಗಳಿಗೆ ನಾನು ಕರಗಿ ಹೋದೆ. ಅವಳ ಕುರಿತು ಹೆಮ್ಮೆ ಎನಿಸಿತು. ಹಾಗಾಗಿ ತಡ ಮಾಡದೇ ಹೊರಟು ಬಂದೆ. ಹೆದರಬೇಡ ಮಾಧುರಿ, ಜೀವನದಲ್ಲಿ ಆತ್ಮಸ್ಥೈರ್ಯ ಮುಖ್ಯ. ಔಷಧಗಳಿಂದ ವಾಸಿ ಮಾಡಲಾಗದ್ದನ್ನ ಮನೋಸ್ಥೈರ್ಯ ಗುಣಪಡಿಸಿದೆ. ಸಾವು ಎಲ್ಲರಿಗೂ ಬಂದೇ ಬರುವುದು. ಜೀವನದಲ್ಲಿ ಉಸಿರಿರುವ ತನಕ ಬದುಕೆನ್ನುವುದು ನಮ್ಮದೇ. ಕುಗ್ಗದಿರು, ಆತ್ಮವಿಶ್ವಾಸ ಬೆಳೆಸಿಕೊ. ನೀ ಸಾಧಿಸಿದ್ದು ಸಾಕು. ಈ ಪುಟ್ಟ ಮಗಳೇ ನಿನ್ನ ಬಹುದೊಡ್ಡ ಪಾರಿತೋಷಕ ಎಂದುಕೋ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗಿರುವ ಪ್ರಬುದ್ಧತೆ ನೋಡಿದರೆ ಅವಳು ಮುಂದೆ ಖಂಡಿತ ಏನೋ ಸಾಧಿಸುವುದು ಖಚಿತ. ಇವಳಿಗೆ ತಂದೆ ತಾಯಿಯ ಪ್ರೀತಿ ಬೇಕು. ಯಾರೂ ಇಲ್ಲದ ರೀತಿ ಇಷ್ಟು ದಿನ ಇವಳಿದ್ದದ್ದೇ ಸಾಕು. ಅವಳಿಗೆ ದಾರಿದೀಪವಾಗಿ ನಾವಿರೋಣ. ಮನೆ ಎಂದರೆ ಕೇವಲ ಲಾಂಡ್ರಿ, ಹೋಟೆಲ್, ಲಾಡ್ಜ್, ಸುಲಭ ಶೌಚಾಲಯದಂತಿರಬಾರದು. ಮನೆ ಎಂದರೆ ಮನಸ್ಸಿಗೆ ಉಲ್ಲಾಸ ನೀಡುವ ಜಾಗವಾಗಿರಬೇಕು. ನನಗೆ ದುಡಿಮೆ ಇದೆ, ದೇಹದಲ್ಲಿ ಶಕ್ತಿ ಇದೆ, ನಿಮ್ಮಿಬ್ಬರನ್ನು ಸಲಹುವಷ್ಟು ಆದಾಯವೂ ಇದೆ. ಇನ್ನಾದರೂ ನೆಮ್ಮದಿಯಾಗಿರೋಣ ಎನ್ನುತ್ತಾ ಮಾತು ಮುಗಿಸಿದನು ಸಂಕೇತ್. ಸಾಕ್ಷಿ ಅಮ್ಮನ ಕೈಯನ್ನ ಅಪ್ಪನ ಕೈಯೊಳಗೆ ಬೆಸೆದಳು. ಪ್ಲೀಸ್ ಅಮ್ಮ ಎಂದು ಗೋಗರೆದಳು. ಮಾಧುರಿಗೆ ಬಾಯಿಂದ ಮಾತು ಹೊರಡಲೇ ಇಲ್ಲ. ಕಣ್ಣೀರೇ ಅವಳ ಪ್ರತಿಕ್ರಿಯೆಯಾಗಿತ್ತು. ಸಂಕೇತ್ ಡಾಕ್ಟರ್ ಬಳಿ ಮಾತನಾಡಿದ. ಸ್ವಲ್ಪ ದಿನ ಅವಳನ್ನ ಮನೆಗೆ ಕರೆದೊಯ್ಯಲು ಕೇಳಿದನು. ಡಾಕ್ಟರ್ ಒಪ್ಪಿಕೊಂಡರು. ಟ್ರೀಟ್ಮೆಂಟ್ ಸಲುವಾಗಿ ತಪ್ಪದೇ ಬರಬೇಕೆಂದು ಹೇಳಿದರು. ಮಾಧುರಿಗೆ ಧೈರ್ಯ ತುಂಬಲು ಹೇಳಿದರು. ಆದಷ್ಟು ಬೇಗ ಚೇತರಿಸಿಕೊಳ್ಳುತ್ತಾರೆ ಎನ್ನುವ ಭರವಸೆ ನೀಡಿದರು. ಡಿಸ್ಚಾರ್ಜ್ ಮುಗಿಯುವಾಗ ಸಂಜೆಯಾಗಿತ್ತು. ಮೂವರು ಕಾರ್ ಬಳಿ ಬಂದರು. ಕಾರಿನ ಕಿಟಕಿಯ ಗಾಜಿನಲ್ಲಿ ತನ್ನ ಮುಖ ನೋಡಿದ ಮಾಧುರಿ ನಿಂತಲ್ಲೇ ಕುಸಿಯುತ್ತಾಳೆ. ಆ ಗರ್ಭ ಸೌಂದರ್ಯವೆಲ್ಲ ಬತ್ತಿ ಹೋಗಿತ್ತು. ಪಸೆಯಾರಿದ ಭೂಮಿ ಬಾಯಿ ತೆರೆದು ಬಿರುಕು ಬಿಟ್ಟಂತಾದ ತನ್ನ ಮುಖ ನೋಡಿ ಮುಮ್ಮಲ ಮೊರಗಿದಳು. ಸಂಕೇತ್ ಹೆಗಲು ತಟ್ಟಿ ಸಂತೈಸಿದನು. ಕಾರಿನಲ್ಲಿ ಕುಳಿತ ಮಾಧುರಿ ಮೌನಿಯಾಗಿದ್ದಳು. ಬದುಕಿನ ಕೆಟ್ಟ ಹಠವೆನ್ನುವುದು ಮರೆಯಾಗಿ ಹೊಸ ದಿಕ್ಕಿನತ್ತ ಮನಸ್ಸು ಪರಿವರ್ತನೆಯಾಗಿತ್ತು. ಈ ಬಾರಿಯ ಜನ್ಮದಿನವೆನ್ನುವುದು ನಿಜವಾಗಲೂ ಅವಳಿಗೆ ಹೊಸ ಹುಟ್ಟನ್ನೇ ನೀಡಿತ್ತು. ಮನೆ ತಲುಪುವಾಗ ಕತ್ತಲಾಗಿತ್ತು. ಕರೆಂಟ್ ಸಹ ಹೋಗಿತ್ತು. ಮಾಧುರಿಯೇ ದೀಪ ಬೆಳಗಿದಳು. ಕಗ್ಗತ್ತಲನ್ನು ಮರೆಯಾಗಿಸಿ ದೀಪದ ಬೆಳಕೆನ್ನುವುದು ಶುಭ್ರವಾಗಿ ಹೊರಹೊಮ್ಮಿತು. ಮಾಧುರಿಯ ಮನೆಯೂ ಬೆಳಗಿತು, ಜೊತೆಗೆ ಅವಳ ಮನಸ್ಸೂ ಕೂಡ. ಇದುವರೆಗೂ ಸ್ವರಚಿತ ಕತೆ ಆಲಿಸಿದ ನಿಮಗೆಲ್ಲರಿಗೂ ವಂದನೆಗಳು. ಆತ್ಮೀಯರೇ, ಇದುವರೆಗೆ ಸಾಹಿತ್ಯಾಸಕ್ತರಾದ ಅಶ್ವಿನಿ ಎಸ್.ಜಿ. ಜನ್ನಾಡಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.